Okay, dear students, today I am going to explain about quadratic equations. So, ಈ quadratic equation chapter ದಲ್ಲಿ ನಾವೇನು ಸಾಲ್ವ್ ಮಾಡ್ತಾ ಇದ್ದೀವಿ, ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಟೆಕ್ಸ್ಟ್ ಬುಕ್ ಬಿಟ್ಟ ಹೊರಗಡೆ ಇರುವಂತ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಆಲ್ರೆಡಿ ನಾವು ಸಾಲ್ವ್ ಮಾಡಿ ಮುಗಿಸಿದ್ದೀವಿ. ಇದು ಪಾರ್ಟ್ 5. ಸೊ ಈ ಪಾರ್ಟ್ 5 ಒಳಗೆ ಕ್ವಶನ್ ನಂಬರ್ 9 ಮತ್ತು ಕ್ವಶನ್ ನಂಬರ್ 10 ಅನ್ನ ಸಾಲ್ವ್ ಮಾಡೋಣ. ಓಕೆ. So, our question number 9. If the equation 1 plus m square into x square plus 2m cx plus c square minus a square is equal to 0 has a equal roots, then show that this quantity. So, ಇಲ್ಲಿ ಒಂದು equation ಕೊಟ್ಟಿದ್ದಾನೆ. 1 plus m square into bracket of x square 2m cx plus c square minus a square equal to 0. ಈ equation ಗೆ equal roots ಅದಾವಂತ. ಈಕ್ವಲ್ ರೂಟ್ಸ್ ಅದಾವ ಅಂದ್ರೆ ನಮ್ಮ ಕಂಡೀಷನ್ ಏನು ಫಿಕ್ಸ್, ಇದಂತೂ ಕಂಡೀಷನ್ ಫಿಕ್ಸ್ ಅಲ್ಲ. ಯಾವುದು ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಈ ಕಂಡೀಷನ್ ಅಂತ ಫಿಕ್ಸ್. ಯಾಕಂದ್ರೆ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಾನ, ಸೊ ಆ ಕಂಡೀಷನ್ ಅಂತ 0. ಆಲ್ಮೋಸ್ಟ್ ಅಲ್ಲವ ನಿಮ್ಗೆ ಯಾವ್ದಾರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಕೊಟ್ಟಾಗ ಈಕ್ವಲ್ ರೂಟ್ಸ್ ಅಂತಾನೆ ಕೊಟ್ಟಿರ್ತಾನ. ಇದು ಈಕ್ವಲ್ ಟು 0, ಇದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ನೆಕ್ಸ್ಟ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಾನ, ನಾವೇನು ಶೋ ಮಾಡಬೇಕು, ನಾವೇನು ತೋರಿಸ್ಬೇಕು, ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಬ್ರಾಕೆಟ್ ಆಫ್ 1 ಪ್ಲಸ್ ಎಮ್ ಸ್ಕ್ವೇರ್ ಅಂತ ನಾವು ತೋರಿಸ್ಬೇಕು, ರೈಟ್. ಸೊ ಹಂಗಾರೆ ಏನು ಮಾಡಕ್ ಹೋಗ್ಬೇಡ್ರಿ, ಈಕ್ವಲ್ ರೂಟ್ಸ್ ಅಂತ ಏನು ಕೊಟ್ಟಾನಲ್ಲ ಅದ್ರಾಗ ಎ ಬಿ ಸಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ ಚೆಕ್ ಮಾಡ್ರಿ, ವಿಲ್ ಗೆಟ್ ದ ಸೊಲ್ಯೂಷನ್. ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ. ಓಕೆ, ನೋಡ್ರಿ ಯಾರಿಗೆ ಗೊತ್ತಾಗತ್ತಿಲ್ಲ ಅವ್ರ. ಈಗ ಎ ಬಿ ಸಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ. ಎ ಇಸ್ ಈಕ್ವಲ್ ಟು ಏನಕ್ಕೈತಿ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಕ್ಕೈತಿ ಯಾವಾಗಲೂ ಎ, ಬಿಕಾಸ್ ದಿಸ್ ಇಕ್ವೇಶನ್ ಇಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ax square plus bx plus c is equal to 0. So this is exactly in the form of ax square plus bx plus c is equal to 0. So a coefficient 1 plus m square, sorry x square coefficient 1 plus m square. So hangare a value ಏನಾಯ್ತು 1 plus m square ಆಯಿತು. ನೆಕ್ಸ್ಟ್ b value, ಎಕ್ಸ್ ಕೋಎಫಿಷಿಯಂಟ್ ಬಿ ವ್ಯಾಲ್ಯೂ ಅಲ್ಲ, ಎಕ್ಸ್ ಬಾಜು ಯಾರದಾರ ಇಷ್ಟು ತೊಗೊಂಡ್ಬಿಡ್ರಿ, ಇದಿಷ್ಟು ಏನಕ್ಕೈತಿದೆ ಬಿ ವ್ಯಾಲ್ಯೂ ಹಾಕೈತಿದೆ. ಸೊ ಎಕ್ಸ್ ಬಾಜು ಇದ್ದಿದ್ದೆಲ್ಲ ಬಿ ವ್ಯಾಲ್ಯೂ ಹಾಕೈತಿ. ಸೊ ಬಿ ವ್ಯಾಲ್ಯೂ ಏನಾಯ್ತು ನಿಮ್ದು, ಬಿ ಇಸ್ ಈಕ್ವಲ್ ಟು 2mc ಆಯ್ತು. ನೆಕ್ಸ್ಟ್ ಸಿ ವ್ಯಾಲ್ಯೂ, ಇದನ್ನ ಉಳಿಕಿದ್ದು ಏನು ಟರ್ಮ್ ಅದಾವಲ್ಲ ಇವೆಲ್ಲ ಏನಕ್ಕೈತಿ ಸಿ ವ್ಯಾಲ್ಯೂಸ್ ಆಗ್ತೈತಿ. ಸೊ ಸಿ ವ್ಯಾಲ್ಯೂ ಏನಕ್ಕೈತಿ, ಇದಿಷ್ಟು ಟೋಟಲ್ ಕ್ವಾಂಟಿಟಿನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗ್ತೈತಿ. ದಟ್ ಈಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈ ವ್ಯಾಲ್ಯೂಸ್ ತೊಗೊಂಬಂದ್ರೆ ಸಬ್ಸ್ಟಿಟ್ಯೂಷನ್ ಮಾಡ್ರಿ, ಯು ವಿಲ್ ಗೆಟ್ ದ ಸೊಲ್ಯೂಷನ್. ಬಿ ವ್ಯಾಲ್ಯೂ, ಬಿ ಜಾಗದಾಗ ಏನೈತಿ 2mc ಐತಿ. ಸೊ 2mc ಸ್ಕ್ವೇರ್ ಐತಲ್ಲ, ಸೊ ಇದಕ್ಕೆ ಹೋಲ್ ಸ್ಕ್ವೇರ್ ಹಾಕಿಬಿಡ್ತೇವೆ ಮೈನಸ್ 4. ಎ ವ್ಯಾಲ್ಯೂ 1 ಪ್ಲಸ್ ಎಮ್ ಸ್ಕ್ವೇರ್ ಐತಿ, ಸೊ ಅದನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಸಿ ವ್ಯಾಲ್ಯೂ ಏನೈತಿ, ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಐತಲ್ಲ, ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋನು ಬೇಡ, ಸಿ ಸ್ಕ್ವೇರ್ ಎ ಸ್ಕ್ವೇರ್ ಕಣ್ಣಿಗೆ ಕಾಣ್ಬೇಕಲ್ಲ, ಸೊ ಹಂಗೆ ಇಟ್ಕೊಳ್ಳೋಣ. ಹಂಗಾಗಿ ಇಸ್ ಈಕ್ವಲ್ ಟು 0. ಸೊ ಆಕ್ಚುಲಿ ಇಲ್ಲಿ ನೋಡ್ರಿ, ಇದು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ನಾ ಏನು ಬರೆಯಕ್ ಹೊಂಟಿದ್ದೆ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ ಸಿ ಪ್ಲಸ್ ಎ ಸಿ ಮೈನಸ್ ಎ ಬರೆಯಕ್ ಹೊಂಟಿದ್ದೆ. ವಾಪಸ್ ಇದನ್ನ ಆರ್ ಎಚ್ ಎಸ್ ನನಗೆ ಏನು ಬೇಕಾಗೈತೆ ಅದನ್ನ ವಾಪಸ್ ನೋಡಿದ್ಮೇಲೆ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಉಳಿಬೇಕು, ಅದು ಹೋಗ್ಬಾರ್ದು. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಮತ್ತೆ ಸಿ ಪ್ಲಸ್ ಎ ಸಿ ಮೈನಸ್ ಎ ಆಗಿಬಿಡ್ತಾವೆ, ಸ್ಕ್ವೇರ್ ಅನ್ನೋದು ಹೋಗ್ಬಿಡ್ತೈತಿ. ಬಟ್ ನನಗೆ ಬೇಕಾಗಿರೋ ಕ್ವಾಂಟಿಟಿ ಒಳಗೆ ಉಳಿಬೇಕು ಅಂದ್ರೆ ಇದನ್ನ ಶೋ ಮಾಡ್ಬೇಕಲ್ಲ, ಇದನ್ನ ತಂಬಿಸ್ಬೇಕು. ನನ್ನ ಆನ್ಸರ್ ಒಳಗೆ ಇದು ಬರಬೇಕು, ಇದನ್ನ ತರಿಸ್ಬೇಕಾಗೈತೆ ನಾನು. ಸೊ ಹಂಗಾರೆ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಕಣ್ಣಿಗೆ ಕಾಣಬೇಕು, ಸೊ ಅದು ಹಂಗೆ ಇಡ್ತೇನೆ ಬೈ ಕಾಮನ್ ಸೆನ್ಸ್. 2 ಸ್ಕ್ವೇರ್ 4, ಇದು ಎಮ್ ಸ್ಕ್ವೇರ್ ಆಸ್ ಇಟ್ ಈಸ್, ಸಿ ಸ್ಕ್ವೇರ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇದು ಮಲ್ಟಿಪ್ಲಿಕೇಶನ್ ಮಾಡ್ರಿ, ಒಳಗಡೆ 4 ಇಂಟು 1 4 ಮೈನಸ್ ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ಅಂತ 4 ಅಷ್ಟೇ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. ಪ್ಲಸ್ 4 ಇಂಟು ಎಮ್ ಸ್ಕ್ವೇರ್ 4m ಸ್ಕ್ವೇರ್ into bracket of c square minus a square is equal to 0, right. So hangare ಇನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊರಿ. ಇಲ್ಲಿ 4m square c square as it is, ಈ 4 ನ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. 4 into c, ಈ 4 ತಗೋಬೇಕಾ ಇದಕ್ಕೆ ಇಷ್ಟಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ, 4m square ತಗೋಬೇಕಾ ಇದಕ್ಕೆ ಇಷ್ಟಕ್ಕೂ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಬಿಕಾಸ್ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಸೊ ಒಂದೊಂದು ಟರ್ಮ್ ತಗೋಬೇಕು, ಇದಕ್ಕೆ ಇಷ್ಟಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಿ. 4 ತಗೋರಿ, ಇದಕ್ಕೆ ಇಷ್ಟು ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಬರ್ರಿ. 4 ಇಂಟು ಸಿ ಸ್ಕ್ವೇರ್ 4c ಸ್ಕ್ವೇರ್, 4 ಇಂಟು ಎ ಸ್ಕ್ವೇರ್ 4a ಸ್ಕ್ವೇರ್ ಮೈನಸ್ ಐತಿ, ಮೈನಸ್ ಬರದೆ. ನೆಕ್ಸ್ಟ್ ಇದು ಮತ್ತೆ ಸೆಕೆಂಡ್ ಟರ್ಮ್ ತಗೋರಿ, ಇದು ಈ ಬಕೆಟ್ ಒಳಗೆ ಎಷ್ಟು ಇಷ್ಟರಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. 4m ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್
4m² c² ಆಯ್ತು. ಕರೆಕ್ಟಾ? 4m² into c² 4m² c² ಆಯ್ತು. ಪ್ಲಸ್ ಇಂಟು ಮೈನಸ್ ಮೈನಸ್ 4m² into a² 4m² a² ಆಯ್ತು ಇಸ್ ಈಕ್ವಲ್ ಟು 0. ಆ ಕಡೆ ಇಟ್ಬಿಡಿ. ರೈಟ್, ಇದು ಬಕೆಟ್ ಎಲ್ಲಿಂದ ಇಲ್ಲಿ ಕಂಪ್ಲೀಟ್ ಆಯ್ತಲ್ಲ, ಅದು ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಈ ಮೈನಸ್ ಒಳಗಡೆ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. 4mc² ಪ್ಲಸ್ ಇಂಟು ಮೈನಸ್ ಮೈನಸ್ 4c² ಮೈನಸ್ ಇಂಟು ಮೈನಸ್ ಪ್ಲಸ್ 4a² ಪ್ಲಸ್ ಇಂಟು ಮೈನಸ್ ಮೈನಸ್ 4m² c². ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 4m² a² ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡಿ ಯಾವ ಟರ್ಮ್ ಕ್ಯಾನ್ಸಲ್ ಆಗ್ತಾವನ. 4m² mc² 4m² c² ಐತೆನ, ಇಲ್ಲಿ ಇಲ್ಲಿ m² ಐತಲ್ಪ. 4m² c² ಇದು ಮೈನಸ್ 4m² c². ಇವೆರಡು ಟರ್ಮ್ ಕ್ಯಾನ್ಸಲ್ ಆದವಲ್ಲ, ಕ್ಯಾನ್ಸಲ್ ಮಾಡಿಬಿಡ್ರಿ. ಮೊದ್ಲು ಕ್ಯಾನ್ಸಲ್ ಆಗೋಗಿದ್ರೆ ಕ್ಯಾನ್ಸಲ್ ಮಾಡಿಬಿಡ್ಬೇಕು, ನಮ್ಗೆ ಅಗ್ದಿ ಈಸಿ ಆಗಿಬಿಡ್ತೈತಿ. ನೆಕ್ಸ್ಟ್ ಏನು ಉಳಿತು ಇಲ್ಲಿ? ಮೈನಸ್ 4c² ಮೈನಸ್ 4c² ಪ್ಲಸ್ 4a² ಪ್ಲಸ್ 4a² ಪ್ಲಸ್ 4m² a² ಪ್ಲಸ್ 4m² a² ಇಸ್ ಈಕ್ವಲ್ ಟು 0. ರೈಟ್. ಸೊ ನಮ್ದು ಆಲ್ಮೋಸ್ಟ್ ಸಿಂಪ್ಲಿಫಿಕೇಶನ್ ಅಂತೂ ಮುಗಿದೈತಿ ಇವಾಗ. ಬಟ್ ಈ ಟರ್ಮ್ ಬರುವಂಗ ನಾವು ಕನ್ವರ್ಟ್ ಮಾಡ್ಕೋಬೇಕು ಈಗ ಅದನ್ನು. ಕನ್ವರ್ಟ್ ಅಂದ್ರೆ c² ಅನ್ನೋದು ಸಪ್ರೇಟ್ ಕಾಣಬೇಕು. ಅಂದ್ರೆ 4 ಅನ್ನೋ ಟರ್ಮ್ ಇಲ್ಲೇ ಇಲ್ಲ ಇಲ್ಲಿ. ಸೊ ಹಂಗಾರೆ ಇದ್ರೊಳಗೆ ನಾವು ಎಲ್ಲ ಕಡೆ 4 ಕಾಮನ್ ತಗೊಂಡು ಆ ಕಡೆ ಕಳಿಸ್ಬಿಡೋಣ. ಆ ಕಡೆ ಕಳಿಸ್ಬಿಟ್ರೆ 0 ಆಗ್ಬಿಡ್ತೈತಲ್ಲ. ಯಾಕೆ ಹೇಳ? ಇಲ್ಲೆಲ್ಲ 4 ಕಾಮನ್ ತಗೊಂಡೆ ಅಂತ ತಿಳ್ಕೊ. c² ಈಗ ಪಾಸಿಟಿವ್ ಆಗ್ಬೇಕಲ್ಲ, ಮೈನಸ್ 4 ಕಾಮನ್ ತಕೊಂಡ್ಬಿಡಿ. ಮೈನಸ್ 4 ಕಾಮನ್ ತಕೊಂಡಾಗ ಮೈನಸ್ c² ಹೋಗಿ ಪ್ಲಸ್ c² ಆಕೈತಿ, ಪ್ಲಸ್ a² ಹೋಗಿ ಮೈನಸ್ a² ಆಕೈತಿ, ಪ್ಲಸ್ ಇದ್ದಿದ್ದು ಮೈನಸ್ ಆಕೈತಿ. m² a² ಇಸ್ ಈಕ್ವಲ್ ಟು 0. ನೋಡ್ಕೊರಿ. ಮೈನಸ್ 4 ಆ ಕಡೆ ಕಳಿಸ್ಬಿಟ್ರೆ ಏನೈತಿ, ಇಲ್ಲಿ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಇಯರ್ ಮಲ್ಟಿಪ್ಲಿಕೇಶನ್ ಐತಿ. ಮಲ್ಟಿಪ್ಲಿಕೇಶನ್ ಐತೆ ಹೌದಿಲ್ಲ ಇಲ್ಲಿ. ಸೊ ಈ ಕಡೆ ಕರ್ಕೊಂಡು ಹೋದಾಗ ಡಿವೈಡ್ ಬೈ ಆಕೈತಿ. 0 ಡಿವೈಡ್ ಬೈ ಏನೈತಿ ಹಿಂಗ 0. 0 ಡಿವೈಡ್ ಬೈ ಬೇಕಾದ ಕ್ವಾಂಟಿಟಿ ತಗೋರಿ 0 ಆಕೈತಿ. 0 ಡಿವೈಡ್ ಬೈ ಎಗ್ರೆಸ್ 0. ಸೊ ಮೈನಸ್ 4 ಈ ಕಡೆ ಕರ್ಕೊಂಡು ಹೋದ 0 ಡಿವೈಡ್ ಬೈ ಮೈನಸ್ 4 0. ಸೊ ಏನು ಉಳಿತು? c² ಮೈನಸ್ a² ಮೈನಸ್ m² a² ಇಸ್ ಈಕ್ವಲ್ ಟು 0. 4 ಟರ್ಮ್ ಇದ್ರಕ್ಕಿಲ್ಲ, 4 ಟರ್ಮ್ ಅನ್ನ ಆ ಕಡೆ ಕಳಿಸಿದ್ವಿ. c² ಒಬ್ಬನ ಸಿಂಗಲ್ ಉಳಿಬೇಕಾಗೈತಿ. ಸೊ ಅವನೊಬ್ಬನ ಸಿಂಗಲ್ ಮಾಡ್ಕೊಳ್ಳೋಣ. ಹಂಗಾರ ಉಳ್ಕಿದಾರನ್ನೆಲ್ಲ ಕಡೆ ಕಳಿಸ್ಬಿಟ್ರೆ ಹಂಗ c² ನೋಡ್ರಿ. ನಾ ಏನ್ ಮಾಡತ್ತೀನಿ ಅಂತಂದ್ರ ಕ್ವಶನ್ ನೋಡುದು ಆನ್ಸರ್ ಸಾಲ್ವ್ ಮಾಡುದು, ಕ್ವಶನ್ ನೋಡುದು ಆನ್ಸರ್ ಸಾಲ್ವ್ ಮಾಡುದು. ಯಾಕಂದ್ರೆ ನಮ್ ಸಿಂಪ್ಲಿಫಿಕೇಶನ್ ಇಲ್ಲಿ ಮುಗ್ದೈತಿ. ಇವಾಗ ಇದು ಮುಗಿದ ಮೇಲೆ ನನಗೆ ಯಾವ ಟೈಪ್ ಆನ್ಸರ್ ಬೇಕಲ್ಲ ಅದನ್ನ ಕ್ವಶನ್ದಾಗ ನೋಡಿ ಸಾಲ್ವ್ ಮಾಡ್ಬೇಕಾಗೈತಿ. ಯಾಕಂದ್ರೆ ಶೋ ದ್ಯಾಟ್ ಥ್ರೂ ದ್ಯಾಟ್ ಇದ್ದಾಗ ಇವ್ನ್ ಬೇಕಾಗಿದ್ದ ಫಾರ್ಮೆಟ್ ಬೇಕಾಗಿತ್ತು. ನಾವು ಬೇಕಾದ ಫಾರ್ಮೆಟ್ ತರಿಸಬಹುದು ಅಲ್ಲಿ. ಇದ ಫಾರ್ಮೆಟ್ ಒಳಗ ಬೇಕಲ್ಲ ಅವಂಗ. ಸೊ c² ಇಲ್ಲೇ ಇಟ್ಕೊಳ್ಳೋನು, ಉಳಿ ನೋಡ್ಕಿದ್ ಕ್ವಾಂಟಿಟಿ ಆ ಕಡೆ ಕಳ್ಸೋಣ. ಅದಕ್ಕೆ ಕ್ವಶನ್ ಅನ್ನ ಕ್ಲಿಯರ್ ಆಗಿ ನೋಡ್ಕೋಬೇಕು ನಾವು ಯಾವಾಗ್ಲೂ. ಈಗ ಸೊಲ್ಯೂಷನ್ ಮುಗಿತದ, ಬಟ್ ನಮ್ಗ ಈ ಫಾರ್ಮೆಟ್ ಒಳಗೆ ಬೇಕಾಗಿತ್ತು. ಅಂದ್ರೆ a² ಕಾಮನ್ ತೆಗೆದು ಇಡಬೇಕು ಅವಂಗ. ಸೊ ಹಂಗಾರ c² ಹಂಗ ಇಟ್ಕೊಂಡು ಇಲ್ಲಿ ಫ್ರಮ್ ದೀಸ್ ಟು ಟರ್ಮ್ ಇಫ್ ಯು ಟೇಕ್ a² ಕಾಮನ್, here remaining 1 and here remaining m². ಸೊ ದಿಸ್ ಈಸ್ ಸೊಲ್ಯೂಷನ್. ಸೇಮ್ ಟು ಸೇಮ್ ಅಂತ ಹೌದಿಲ್ಲ. ಹೆನ್ಸ್ ಪ್ರೂವ್ಡ್. Hence proved. Burial. Hence proved. Proved. Hence proved. Okay. ಇದು ಕ್ವಶನ್ ನಂಬರ್ 9. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ.